ಮೂಡ ಹಗರಣ ಬಂತು. ಮೂಡ ಹಗರಣ ಲೆಟರ್ ಕೊಟ್ಟು ಒಂದು ವರ್ಷ ಆಯ್ತು. ಅಜಿತ್, ಮೂಡ ಹಗರಣ ಬಂತು. ಮೂಡ ಹಗರಣದಲ್ಲೂ ಮುಖ್ಯಮಂತ್ರಿಗಳು ಒಂದೇನೋ ಒಂದು ದೊಡ್ಡ ಸ್ಟ್ಯಾಂಡ್ ಅನ್ನು ತೆಗೆದುಕೊಂಡ್ರು. ಯಾವಾಗ ಹೈಕೋರ್ಟ್ ಆದೇಶ ಕೊಡ್ತು ಎಲ್ಲ 14 ಸೈಟ್ಗಳನ್ನು ವಾಪಸ್ ಅಂದರೆ ಯಾವಾಗ ಆರೋಪಗಳು ಬರ್ತಾ ಇವೆ ನೀವು ನೆಗೆಟ್ ಮಾಡ್ತಾ ಹೋಗ್ತಾ ಇದ್ದೀರಿ. ಎಲ್ಲಾದರೂ ಒಂದು ಕಡೆ ಕೋರ್ಸ್ ಕರೆಕ್ಷನ್ನ ಪ್ರಯತ್ನ. ನಾನು ಅದಕ್ಕೆ ಹೇಳಿದೆ, ಬಣ ರಾಜಕಾರಣವನ್ನು ಒಂದು ಹಂತದಲ್ಲಿ ಪಕ್ಕದಲ್ಲಿಡೋಣ. ಇವತ್ತು BR ಪಾಟೀಲ್ರ ಆರೋಪವನ್ನು ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳ ಹಂತದಲ್ಲಿ ಅಥವಾ ಹೈಕಮಾಂಡ್ ಮುಂದೆ ಬಂದು ನೋ ವಿ ವಿಲ್ ಒಂದು ಎನ್ಕ್ವೈರಿ ಕಮಿಷನನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಗಟ್ಟಿಯಾಗಿ ಹೇಳಿದರೆ, ನೀವು ಕಾಲ್ ತುಳಿತದ ಪ್ರಕರಣದಲ್ಲಿ ನೋಡಿ, ಮೊದಲನೇ ದಿನ ರಾತ್ರಿಯ ಪತ್ರಿಕಾಗೋಷ್ಠಿ, 24 ಗಂಟೆಯ ನಂತರದ ಪತ್ರಿಕಾಗೋಷ್ಠಿ, ಏನು ಅಂತರಗಳಿವೆ? ಆ ಫ್ಲಿಪ್ ಫ್ಲಾಪ್ ಇಂದ ನಿಮ್ಮ ಸರ್ಕಾರಕ್ಕೂ ಲಾಭ ಆಗ್ತಾ ಇಲ್ಲ, ನಿಮ್ಮ ಪಕ್ಷಕ್ಕೂ ಲಾಭ ಆಗ್ತಾ ಇಲ್ಲ. ನೀವು ಆರ್ಗ್ಯುಮೆಂಟ್ ಅನ್ನ ಈಗ ನಾಗರಾಜ್ ಯಾದವ್ ಬಂದು ಮಾಧ್ಯಮಗಳ ತಾಕತ್ತಿದ್ರೆ BR ಪಾಟೀಲ್ರು ನಿಮ್ಮದೇ ಪಕ್ಷದ ಚಿಹ್ನೆಯ ಮೇಲೆ ಆರಿಸಿ ಬಂದಿರ್ತಕ್ಕಂಥ ಅವ್ರು ಪ್ರಶಾಂತ್ ಮತ್ತು ಅಜಿತ್ ನಿಮಗೆ 40% ಆರೋಪ ಮಾಡಿದ ಬಿಡಿ. BJP JDS ಅನ್ನು ಒಂದು ಹಂತದಲ್ಲಿ ಪಕ್ಕದಲ್ಲಿಡೋಣ, ಮೀಡಿಯಾವನ್ನು ಒಂದು ಹಂತದಲ್ಲಿ ಪಕ್ಕದಲ್ಲಿಡೋಣ. ನಿಮ್ಮದೇ ಪಕ್ಷದ 4 ಶಾಸಕರು ಹೊರಗಡೆ ಬಂದು ಹೇಳ್ತಿದ್ದಾರಂತಂದ್ರೆ ಐದರ್ ಇಂಟರ್ನಲ್ ಪಾರ್ಟಿ ಬಿಕರಿಂಗ್ ಕಾರಣದಿಂದ ಹೇಳ್ತಿದ್ದಾರೆ, ಅದನ್ನಾದ್ರೂ ನೀವು ಒಪ್ಕೊಳ್ಳಿ, ಅಥವಾ ಸಮಸ್ಯೆ ತಡಕಾಗದಷ್ಟಿದೆ. ಹಂಗೆ ಆಗ್ತಿರ್ಬೇಕಾದ್ರೆ ನೀವು ಕೋರ್ಸ್ ಕರೆಕ್ಷನ್ನ ಪ್ರಯತ್ನವನ್ನ ಏನ್ ಮಾಡ್ತಿದ್ದೀರಿ? ನೀವೇನು ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಇದರಲ್ಲೂ ಕೂಡ ನೀವೇನು ನೆಗೆಟ್ ಮಾಡ್ತೀರಿ. ಕಾಲ್ ತುಳಿತದ ಪ್ರಕರಣ ಎಲ್ಲೇ ಅದು ಪ್ರಯಾಗರಾಜಲ್ಲಿ ಆಗಿಲ್ಲೇನ್ರಿ? ಅರೆ ಈ ಕರ್ನಾಟಕದಲ್ಲಿ ನಿಮ್ಗೆ ಈ ರೀತಿಯ ಭ್ರಷ್ಟಾಚಾರದ ಪ್ರಕರಣದಲ್ಲಿ ನೀವು ಮಾತಾಡಿರೋದ್ರಿಂದ ನಿಮ್ಗೆ ಜಾಸ್ತಿ ಪ್ರಶ್ನೆ ಕೇಳ್ತಿದ್ದಾರೆ. ನಿಮ್ಗೆ ಜಾಸ್ತಿ ಪ್ರಶ್ನೆ. ಈಗ BJP ಅವರ ಮೇಲೆ ಮಾಡಾಳು ವಿರೂಪಾಕ್ಷಪ್ಪ ಯಾಕೆ ಪ್ರಶ್ನೆ ಕೇಳಿದ್ವಿ? ನೀವು ಎಲ್ಲರ ಮನೆಗೆ ಇಡಿ ಕಳಿಸ್ತೀರ, ಅವ್ರ ಮನೆಗೆ ಯಾಕೆ ಕಳಿಸಿಲ್ಲ ಅನ್ನೋ ಪ್ರಶ್ನೆ. ಹೀಗಿರುವಾಗ ಸರ್ಕಾರ ಮತ್ತು ಪಕ್ಷ ಯಾರಾದ್ರೂ ಮನೆ ಕ್ಯಾಶ್ ಸಿಕ್ಕಿದೆ ಅಲ್ಲಿ ಮಾಹಿತಿನೇ ಇಲ್ಲ. ಮೆಸೆಂಜರ್ ಇದೆ. ಒಂದ್ಸಲ ಒಂದ್ಸಲ ಮಾಧ್ಯಮಗಳಿಗೆ ಶೂಟ್ ಮಾಡ್ತೀರಿ, ಮಾಧ್ಯಮಗಳು ಪ್ರಶ್ನೆ ಕೇಳಿದ್ರೆ ಸರಿ, ವಿಪಕ್ಷಗಳನ್ನು ಶೂಟ್ ಮಾಡೋದು ನಾನು ಪೊಲಿಟಿಕಲ್ ಫೈಟ್ ಅಂತ ಅನ್ಕೊಳ್ಳೋಣ, ನಾನು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಲ್ಲ. ಒಂದ್ಸಲ ಮಾಧ್ಯಮಗಳನ್ನು ಶೂಟ್ ಮಾಡ್ತೀರಿ. ಇವತ್ತು ಯಾರನ್ನ ಶೂಟ್ ಮಾಡ್ಲಿಕ್ಕೆ ಹೊರಟಿದ್ರಿ? ಅಂತ ಒಬ್ಬ ಹಿರಿಯ ಶಾಸಕರು ಮಾತಾಡ್ತಿದ್ದಾರೆ ಅಂತಂದ್ರೆ ಯು ಶುಡ್ ಟೇಕ್ ಇಟ್ ಸೀರಿಯಸ್ಲಿ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಪಾಲಿಟಿಕ್ಸ್. ಬಿಟ್ಬಿಡಿ ಅದನ್ನ. Who has told you not? We are not taken seriously. We are taken very seriously. ಕ್ಷಮತೆ ಇಲ್ಲ ಅವರಿಗೆ ಅಂದ್ರಲ್ಲಿ, ಇನ್ಕೇಪಬಲ್ ಆಫ್ ಗೆಟಿಂಗ್ ವರ್ಕ್ ಆರ್ಡರ್. ಕಾಗೆ ವರ್ಕ್ ಆರ್ಡರ್ ಬಂದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕೇಳಿದ ವಿಚಾರ. ಅಲಿಗೇಷನ್ ಅದೇ ಇರೋದು ಇವತ್ತು. ನೀವು ಅಧಿಕಾರಿಗಳನ್ನ ಬ್ಲೇ ಮಾಡ್ತೀರಾ, ಹಿಂದೆ ಶಾಸಕರನ್ನ ಬ್ಲೇ ಮಾಡ್ತೀರಾ, ಮಾಧ್ಯಮವನ್ನು ಬ್ಲೇ ಮಾಡ್ತೀರಾ, ವಿರೋಧ ಪಕ್ಷದ ಬ್ಲೇ ಮಾಡ್ತೀರಾ. ಒಂದು ಒಳ್ಳೆ ಆರ್ಗ್ಯುಮೆಂಟ್ ಹಾಳು ಮಾಡ್ಬಿಡ್ತೀರಿ ನೀವು. ನೋ ಅಜಿತ್, ಒಳ್ಳೆ ಆರ್ಗ್ಯುಮೆಂಟ್ ಹಾಳು ಮಾಡ್ಬಿಡ್ತೀರಿ. ಅದೇ ಕತೆ ಹೊಡ್ಕೊಂಡು ಕೂತ್ಕೊಂಡು ಒಂದು ನಿಮಿಷ ಇರ್ರಿ. BR ಪಾಟೀಲ್ ವಿಷಯದಲ್ಲಿ ವಿಚಾರದಲ್ಲಿ ನೋಡಿ, BR ಪಾಟೀಲ್ ವಿಚಾರದಲ್ಲಿ ದಾಖಲೆಗಳಿದ್ರೆ ಕೊಡಬೇಕು. ಹೌದು, ಲೋಕಾಯುಕ್ತ ಕಂಪ್ಲೇಂಟ್ ಕೊಡಿ. BR ಪಾಟೀಲ್ ವಿಷಯದಲ್ಲಿ ನಾವು ಅವ್ರು ಹೇಳಿಕೆಗಳು ಕಾಗ್ನಿಷನ್ ತಗೊಂಡಿದ್ದೇವೆ, ತನಿಖೆ ಮಾಡ್ತೇವೆ ಆಂತರಿಕವಾಗಿ. ರಾಜೀನಾಮೆ ಕೊಡ್ತೀವಿ ಫಸ್ಟ್. ಇವರು ಬರೀ ಪಾಲಿಟಿಕ್ಸ್ ರಾಜೀನಾಮೆ ನನಗೆ ರಾಜಕಾರಣ ಅಲ್ಲ, ಇವ್ರಿಗೆ ಹಕ್ಕುಚ್ಯುತಿ ಮಂಡನೆ ಮಾಡಿದ್ದಾರೆ. ಸ್ಪೀಕರ್ ಕೊಟ್ಟಿದ್ದಾರೆ. ಹಕ್ಕು ಬಾಧ್ಯತೆ ಸಮಿತಿ ಅಧ್ಯಕ್ಷನಾಗಿ ವಿಧಾನ ಪರಿಷತ್ನಲ್ಲಿ ಅವರ ಅಸೆಂಬ್ಲಿಯಲ್ಲಿ ಗೊತ್ತಿದೆ. ಗೊತ್ತಿಲ್ಲ. ಅಜಿತ್, summary is very simple. ಅಜಿತ್, ಥ್ಯಾಂಕ್ ಯು ಸೋ ಮಚ್. ಅಜಿತ್, summary is very simple. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.